ಹಲೋ. ಹಲೋ, ಯಾರು? ಎಲ್ಲಿ ನಿಮ್ಮ ಯಜಮಾನ್ರು? ಅವ್ರು ಹೊರಗಡೆ ಹೋಗಿದ್ದಾರೆ. ಎಲ್ಲಿ ಕೊಡ್ಬೇಕಾ? ದುಡ್ಡೇ ಕೊಟ್ಟಿಲ್ಲ ಇನ್ನು. ಹೌದಾ? ಹ್ಮ್ ಹ್ಮ್. ಎಷ್ಟು ಕೊಡ್ಬೇಕು? 2 ಲಕ್ಷ ಇಸ್ಕೊಂಡು ನನಗೆ ದುಡ್ಡೇ ಕೊಟ್ಟಿಲ್ವಲ್ಲ ಅವನು. ಅವ್ರಿಗೂ ಏನೋ ಪ್ರಾಬ್ಲಮ್ ಆಗಿ ಇನ್ನು ಕೊಟ್ಟಿಲ್ಲ, ಅರೇಂಜ್ ಆಗಿಲ್ಲ ಅಂತಿದ್ರು. ಅದೇನು ಜಾಗಿಲ್ಲ ಅಂತ ಎಷ್ಟು ದಿವಸ ಬಿಡಕ್ಕಾಗುತ್ತೆ? ಏನೋ ಹೇಳ್ಬೇಕು ತಾನೆ, ನೀನು ಕೊಡಿಸ್ಬೇಕು ತಾನೇನು? ನೀ ಹೆಂಡತಿಯಾಗಿ ಏನು ಮಾಡ್ತಾ ಇದೀಯ ಅಷ್ಟು ದಿವಸ? ನಾನೇ ಹೇಳ್ದೆ ಕೊಡಿ ಅಂತ. ಹಾಂ. ಅವರು ಅರೇಂಜ್ ಆಗಿಲ್ಲ, ತಡಿ ಕೊಡೋಣ ಅಂತ ಮಾಡ್ತಿದಾರೆ. ಅದು ಇಂಥ ಬ್ಯೂಟಿ ಹೆಂಡತಿ ಇಟ್ಕೊಂಡು ಅರೇಂಜ್ ಕೂಡ ಮಾಡಬೇಕಾ? ಹ್ಮ್ ಇಂಥ ಬ್ಯೂಟಿ ಹೆಂಡತಿ ಇಟ್ಕೊಂಡು ಅರೇಂಜ್ ಮಾಡೋಕ್ಕೇನು ಕಷ್ಟ? ಹಂಗಂದ್ರೆ ಏನರ್ಥ? ಆಗಲ್ವಾ? ಏನು ಹೇಳ್ತಿದ್ದೀನಿ ಅಂತ. ಮೈ ತುಂಬ ಬ್ಯೂಟಿನ ತುಂಬಿಕೊಂಡಿದ್ದೀಯಾ? ನೀನೇ ಇರ್ಬೇಕು, ದುಡ್ಡಿಗೇನು ಕಷ್ಟ ಆಗುತ್ತಾ? ನಾನು ಹೇಳ್ಬೇಕಾದ್ರೆ ದುಡ್ಡಿಗೇನು ಕಷ್ಟ ಅಂತ ಆಗ್ತಾ ಏನು? ನಿಮ್ಮ ಗಂಡಂಗೆ ಹೇಳಿದ್ನಲ್ಲೇ ಮೇಡಮ್, ನಿಮ್ಮ ಗಂಡಂಗೆ ಮೊದಲೇ ಹೇಳಿದ್ದೀನಿ. ಅವತ್ತು ಸಿಕ್ಕಿದಾಗ ಇಂಥ ಬ್ಯೂಟಿ ಹುಡುಗಿ ಹೆಂಡತಿ ಇಷ್ಟೊಂದು ಚೆನ್ನಾಗಿ ಅವಳನ್ನ ಇಟ್ಕೊಂಡು ಕೊಡೋ ದುಡ್ಡು ಅಂತ ಹೇಳಿದ್ನಲ್ಲ. ಈ ತರ ಎಲ್ಲ ಮಾತಾಡಕ್ ನಾಚಿಕೆ ಆಗಲ್ಲಪ್ಪ ನಿಮಗೆ? ಏನು ನಾಚ್ಕೊಳ್ಬೇಕು? ಕೊಡೋದು ಕೊಡ್ಲಿಲ್ಲ ನಾಚಿಕೆ? ನೀವು ಯಾರು ನಾಚ್ಕೊಳ್ಬೇಕು? ಯಾವತ್ತೂ ನಾವು ಹತ್ರ ಮಾತಾಡೇ ಇಲ್ಲ. ಈಗೇನು ಮಾಡ್ತೀಯ ಹೇಳು? ಇದನ್ನ ನೀನೇ ತೀರಿಸ್ತೀಯಾ ಇಲ್ಲ ನಿನ್ನ ಗಂಡ ತೀರಿಸ್ತಾನ? ನಾನೇ ತೀರ್ಸೋಕ್ಕಾಗುತ್ತೆ. ಆಯಿತು, ಇನ್ನೊಂದು ಆಪ್ಷನ್ ಕೊಡ್ತೀನಿ. ನಿನ್ನ ಗಂಡಂದು 2 ಲಕ್ಷ ದುಡ್ಡು ನಾನು ಮನ್ನಾ ಮಾಡ್ತೀನಿ, ನಾನು ಕೇಳೋಕೆ ಹೋಗಲ್ಲ. ನೀನೇ ಬರ್ತೀಯಾ? ನೀನು ಆಗಾಗ ಬರ್ತಾ ಇರು ಮನೆ ಹತ್ರ. ನೋಡಮ್ಮ ಹೆಂಗೆ ಮಾಡ್ತೀಯ ನೀನು. ಈಗ ನೀನೇ ಬಂದು ಆಗಾಗ ಇದು ಮಾಡ್ತೀಯಾ? ಹೆಂಗೆ ನನ್ನ ಸುಖ ಕೊಟ್ಟು ನನ್ನ ನೋಡ್ಕೊತೀಯ? ಇಲ್ಲ ನಿನ್ನ ಗಂಡಂಗೆ ಅದೇನು ದುಡ್ಡು ಕೊಡೋಕೆ ಹೇಳ್ತೀಯ? ನೀನೇ ಯೋಚನೆ ಮಾಡು. ನಾನು ಅವ್ರಿಗೆ ಹೇಳಿ ಸಾಕಾಯ್ತು ಕೊಡಿ ಅಂತ. ತೀರಿಸ್ಲಿಲ್ಲ ಅಂದ್ರೆ ನಾವೇ ತೀರ್ಸ್ಬೇಕಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ. ನನ್ಗೆ ಗೊತ್ತಾಯ್ತು ನಿನ್ ಗಂಡ ಕೆಲಸ ಕಳ್ಕೊಂಡಿದ್ದಾನೆ ಅಂತ. ಏನ್ ಕೆಲಸ ಎಲ್ಲ ಮನೇಲಿ ಇದ್ದೀರ ಅಂತ ಗೊತ್ತಾಯ್ತು. ಬಾಡಿಗೆ ಕಟ್ಟೋ ಕಷ್ಟ ಇದೆ ಅಂತ ನಂಗೆ ಗೊತ್ತಾಯ್ತು. ನೀನ್ ತಲೆ ಕೆಡ್ಸ್ಕೊಬೇಡ. ನೀ ಈಗ ನನ್ನ ನಿನ್ ಗಂಡನ ತರ ನೋಡ್ಕೊ. ಏನ್ ಬೇಕೆಲ್ಲ ನೋಡ್ಕೊಂತೀನಿ. ಸಾಲ ಏನಿದೆಯೋ ಎಲ್ಲ ನಾನು ಏನ್ ಕೊಡ್ಬೇಡ ನೀನು. ನಿಂಗೆ ಏನ್ ಬೇಕು ಎಲ್ಲ ಖರ್ಚು ಗಿರ್ಚು ಮನೆ ಪ್ರತಿಯೊಂದು ನಾನು ಏನ್ ಕೊಡ್ಕೊಂಡು ಹೋಗ್ತೀನಿ. ಇನ್ನೇನು ಇಂಥ ಸ್ಟ್ರಕ್ಚರ್ ಎಂಟು ಇಟ್ಕೊಂಡು ಸಾಕಾಗೋಗ್ತವಲ್ಲ ಅವನಿಗೆ. ಏನ್ ಮಾಡಕ್ಕಾಗುತ್ತೆ? ಆಯ್ತು, ನೀನೇ ನಂಗೆ ಒಂಥರ ನಂಗೆ 2ನೇ ಹೆಂಡತಿ ಥರ ಇದ್ಬಿಡು. ಸರಿ ಆಯ್ತು. ಏನು? ಸರಿ ಆಯ್ತು. ಬರೀ ಆಯ್ತು ಅಂದ್ರೆ ಆಗುತ್ತಾ? ಬರ್ತೀನಿ ತಗೋ, ಯಾವಾಗ ಕರ್ತೀಯ? ಬರ್ತೀಯಾ? ಇವತ್ತೇ ಬರ್ಬೇಕು. ಬರ್ತೀಯ ಒಬ್ಳೆ? ಇವಾಗಲೇ ಸಂಜೆ ಆಗಿಲ್ಲ. ಈಗ ನಾನು ಕರೆದಾಗ ಬರ್ತೀನಿ ಅಂತ ಹೇಳ್ದೆ ತಾನೆ? ಹೌದು, ಹಂಗಂತ ನಮ್ಮ ಗಂಡ ಬರಲ್ವಾ? ಅವರು ಗಂಡನ ಕತೆ ಬಿಡೆ, ಅವನು ಕೊಡೋ ದುಡ್ಡು ಕೊಡೋಕ್ಕಾಗಿಲ್ಲ. ಅವನ ಕತೆ ಬಿಡು. ಏನಾರು ಹೇಳ್ಬಿಡ್ಪಾ, ನಾನು ಎಲ್ಲೆಲ್ಲ ಹೋಗಿ ಬರ್ತೀನಿ ಅಂತ ಏನೋ ಸುಳ್ಳು ಹೇಳ್ಬಿಡ್ಪಾ. ನಾನು ಹಿಂಗೆ ಗಂಡನ ಗಂಟು ಆಚೆ ಕೊಡಕ್ಕೆ ಹೋಗಲ್ಲ, ಬಿಟ್ಟಾಕ್ಬಿಡ್ತೀನಿ. ನಾನು ದುಡ್ಡು ಕೇಳಕ್ಕೆ ಹೋಗಲ್ಲ. ಸರಿ ಆಯ್ತು, ಬರ್ತೀನಿ. ಎಲ್ಲಿ ಬರ್ಬೇಕು? ನಿಮ್ಮ ಮನೆ ಸರ್ಕಲ್ ಇದೆಯಲ್ಲ, ನನಗೆ ಬಾ. ನಾನೇ ಬಂದು ಪಿಕ್ ಮಾಡ್ಕೊಂಡು ಹೋಗ್ತೀನಿ ಕಾರಲ್ಲಿ. ಸರಿ ಆಯ್ತು. ಇಲ್ಲ ಒಂದು ಸುಳ್ಳು ಹೇಳು. ಇವತ್ತು ನೈಟ್ ನಮ್ಮ ಅಕ್ಕ ಮನೆಗೆ ಹೋಗ್ತಿದ್ದೀನಿ, ನಾಳೆ ಬರ್ತೀನಿ, ಅವ್ರೇನೋ ಅರ್ಜೆಂಟ್ ಬಾ ಅಂದಾಳೆ ಅಂತ ಸುಳ್ಳು ಹೇಳ್ಬಿಟ್ಟು ಬಾ ನೀನು. ಅವನೇನು ಕುಡ್ಕೊಂಡು ಮನೆ ಮಲಗಿರ್ತಾನೆ. ಸರಿ ಆಯ್ತು, ಇನ್ನೊಂದು ಹೇಳ್ಬಿಟ್ಟು. ಯಾವ್ದು ಹಾಕೊಂಡ್ಬರ್ತೀವಿ ಬಟ್ಟೆ ನಾವ್ಲಿ? ನಮಗೆ ಸೀರೆ ಹಾಕೊಂಡು ಬರ್ತೀನಿ. ಅವತ್ತು ದುಡ್ಡು ಕೊಡಕ್ಕೆ ಸಾಲ ಕೇಳಕ್ಕೆ ಬಂದಾಗ
ನಿಮ್ಮ ಮನೇಲಿ ಯಾವುದೊಂದು ಸೀರೆ ಹಾಕೊಂಡಿದ್ದಲ್ಲ, ಹ್ಮ್ ಬ್ಲೂ ಪಿಂಕು, ಹ್ಮ್ ಅದನ್ನ ಹಾಕೊಂಡು ಬಾ, ಚೆನ್ನಾಗಿ ಕಾಣ್ತೀಯ ಸೆಕ್ಸಿಯಾಗಿ. ಹ್ಮ್ ಸರಿ ಆಯ್ತು. ಇನ್ನೇನು? ಅವನ್ ಪದೇ ಪದೇ ಕೇಳೋಗಿಲ್ಲ, ಏನು ಕೇಳಂಗಿಲ್ಲ. ಯಾವಾಗ್ಲೂ ಪಾಪ ಅಂತ ಹಿಂಸೆ ಮಾಡೋದಿಲ್ಲ. ನಾನೇನಂದೆ ಫಸ್ಟ್ ನಿನಗೆ? ಯಾವಾಗಲೂ ಇನ್ನು ನಂಗೆ 2ನೇ ಹೆಂಡತಿಯಾಗಿರುವಂತ ತನ ಹೇಳ್ತಾ ಇರೋದು. ನಿಂಗೇನು ಬೇಕು ಎಲ್ಲ ಹೆಲ್ಪ್ ಮಾಡ್ತೀನಿ ನಾನು. ನಿನ್ನ 2ನೇ ಹೆಂಡತಿ ತರ ಸಾಕೊಳ್ತೀನಿ ನಾನು. ನೀನು ಮತ್ತೆ ಪದೇ ಪದೇ ಕೇಳ್ಬಿಡ ಅಂತೀಯಲ್ಲ. ಸರಿ ಆಯ್ತು ಬಿಡು. ಯಾಕೆ ಕೇಳಬಾರ್ದ ನಾನು? ಹಂಗೇನಿಲ್ಲ, ಹ್ಮ್ ಆದ್ರೆ ಯಾರ ಅನುಮಾನ ಬರುತ್ತೆ ಅನ್ನೋ ದಿನ ಹೆಂಗ್ ಹೋಗ್ತೀನಿ ಹಂಗ ಹೋಗ್ತೀನಿ. ಗೊತ್ತಾಗ ನಾನು ಹ್ಯಾಂಡಲ್ ಮಾಡ್ತೀನಿ. ಏನು ದಿನ ಅಂತ ನಾ ಏನು ಕರೆಯಲ್ಲ. ಹ್ಮ್ ನನಗೆ ಮೂಡ್ ಬಂತ ಕರಿತೀನಿ. ಸರಿ. ಯಾಕೆ ನಿಮ್ ಹೆಂಡತಿ ಸುಖ ಗೊತ್ತಿಲ್ವಾ? ಅವಳು ಏನೇ ಸುಖ ಕೊಟ್ರು ಹ್ಮ್ ನೀನು ಅಂದ ನಾನು ಅನುಭವಿಸ್ಬೇಕು ಅಂತ ತುಂಬಾ ಆಸೆ ಆಗ್ತಾಯಿತ್ತು. ನಾನು ಅವತ್ತು ನಿಮ್ಮ ಮನೆಗೆ ಬಂದಾಗ್ಲೇ ಹ್ಮ್ ದುಡ್ಡು ಕೇಳೋ ಮನಸ್ಸೇ ಇರಲಿಲ್ಲ ನಂಗೆ. ಅವತ್ತು ನೀನನ್ನೇ ಕೇಳಬೇಕು ಅನಿಸ್ತಿತ್ತು ನಿನ್ನ ಗಂಡನ ಹತ್ರ. ಅಷ್ಟು ಸೆಕ್ಸಿಯಾಗಿ ಒಳ್ಳೆ ಹಾಟ್ ಆಗಿ ಕಾಣ್ತಿದ್ದೆ. ಹೌದು. ಏನು ಮಕ್ಕಳಾಗಿವಲ್ಲ, ಏನು ಗಂಡ ನಿನ್ನ ಬೈ ಕುಡ್ಕೊಂಡು ಮಲ್ಕೊಂತಾನ, ಇಲ್ಲ ನೀನು ಅನುಭವಿಸ್ತಾವನ? ಬರ್ತಾರ ಬರೀ ಕುಡ್ಕೊಂಡು ಮಲಿಕೊಳ್ಳೋದವನ? ಬರೀ ಯಾವಾಗಲೂ ಬೆಳಗ್ಗಿಂದ ಸಂಜೆ ಎಲ್ಲ ಕುಡ್ಕೊಂಡೆ ಮಾಡ್ಕೊಂಡಿರ್ತಾರೆ. ನಿಂಗೇನು ಮೂಡ್ ಬರಲ್ವಾ? ಮೂಡ್ ಬಂದ್ರೆ ಏನ್ ಮಾಡಕ್ಕಾಗುತ್ತೆ, ನಾನು ಮಾಡ್ಕೊತೀನಿ ಅಷ್ಟೆ. ಮೂಡ್ ಬಂದ್ರೆ ಏನು ಮಾಡ್ತೀವಿ ಹೋಗ್ಲಿ? ನಂಗೇನಿಲ್ಲ, ಸುಮ್ಮನೆ ಮಾಡ್ಕೋತೀನಿ, ಏನ್ ಮಾಡಕ್ಕಾಗುತ್ತೆ. ಅಂದ್ರೆ ಏನು ಬೆಳುಗಳ ಕೆಲಸ ಕೊಡ್ತೀಯಾ? ಎಷ್ಟಾಗ್ತೀಯ ಬೆಳುಗಳು? ಬೇರೆ ಆಗ್ತೀನಿ. ಹೌದಾ? ಸಮಾಧಾನ ಆಗುತ್ತಾ? ಆದ್ರೆ ಏನು ಅನ್ಸಲ್ಲ, ಹ್ಮ್ ಸ್ವಲ್ಪ ಮಟ್ಟಿಗೇನೋ ಓಕೆ ಅನ್ಸುತ್ತೆ ಅಷ್ಟೇ. ಇನ್ಮೇಲೆ ರಿಸ್ಕ್ ಇರಲ್ಲ ಬಿಡು. ನಾನೇ ಇದ್ದೀನಲ್ಲ. ನಿನಗೆ ಮೂಡ್ ಬಂದಾಗಲೂ ನನಗೆ ಫೋನ್ ಮಾಡು, ನನಗೆ ಮೂಡ್ ಬಂದಾಗಲೂ ನಾನು ನಿನ್ಗೆ ಫೋನ್ ಮಾಡ್ತೀನಿ. ನಾನೇನಂದ್ರೆ ನಂಗೆ ತಾಲಿ ಕಟ್ಟಿಲ್ದೇ ಇರ್ಬೋದು, ಬಟ್ ಆದರೆ ನಾನೇನು ಯಾವತ್ತೂ ಮೋಸ ಮಾಡಲ್ಲ. ನಾನು ಹೆಂಡ್ತಿಗೆ ನೋಡ್ಕೊತೀನಿ, ಹಂಗೆ ನಿನ್ನ ನೋಡ್ಕೊತೀನಿ. ನೀನು ನನ್ನ ಕಷ್ಟ ಸುಖ ನೋಡ್ಕೋ ಸಾಕು. ಸರಿ. ಕಷ್ಟ ಅಂದ್ರೆ ನಾ ಕಷ್ಟದ ಬೇಕಾಗಿಲ್ಲ, ನನಗೇನು ದುಡ್ಡಿಗೇನು ಕಮ್ಮಿ ಆಗಿಲ್ಲ. ನನಗೆ ಸುಖ ಕೊಡೋ ಜವಾಬ್ದಾರಿ ನಿಂತು. ಸರಿ ಆಯ್ತು. ನಿನ್ನ ಸುಖಕ್ಕೆ ನಾನೇನು ಯಾವುದೇ ಕಮ್ಮಿ ಆಗ್ತಾ ನಾನು ನೋಡ್ಕೊತೀನಿ. ಏನೇ ಆಗಲಿ, ನಿಂಗೇನು ದುಡ್ಡು ಬೇಕಾ, ಏನು ಬೇಕು ಎರಡನ್ನ ಎಲ್ಲ ಕೊಡಿಸ್ತೀನಿ. ನನಗೇನು ದುಡ್ಡಿಗೇನು ಬರ ಇಲ್ಲ, ನಾನೆಲ್ಲ ಕೊಡಿಸ್ತೀನಿ. ನೀನು ನನ್ನ ಚೆನ್ನಾಗಿ ನೋಡ್ಕೋಬೇಕಷ್ಟೆ. ಸರಿ ಆಯ್ತು. ನಿನ್ನ ನಾನು 2ನೇ ಫಸ್ಟ್ ನೈಟ್ ಥರ ಮಾಡ್ಕೋಬೇಕು ಅನ್ಸ್ತೇನೆ. ಇವತ್ತು ಸಿಗು, ಸಾಯಂಕಾಲ ಒಂದು ಹೋಟ್ಲಾಗ ಅರೇಂಜ್ ಮಾಡ್ತೀನಿ. ಹೋಟ್ಲಿಗೆ ಒಂದು ಫೋನ್ ಮಾಡಿ ಅರೇಂಜ್ ಮಾಡ್ತೀನಿ. ಅಲ್ಲಿ ನಿಯರ್ ಬೈ ಅಲ್ಲಿ ವಿಜಯನಗರ ಹೋಟೆಲ್ ಇದೆಯಲ್ಲ, ಅದು ಅರೇಂಜ್ ಮಾಡಿಸ್ತೀನಿ. ಲಾಡ್ಜ್ ಇದೆ, ನನ್ಗೆ ಗೊತ್ತಿರೋ ಇರ್ತಾರೆ. ಫುಲ್ ಹೂವೆಲ್ಲ ಹಾಕಿ ಡೆಕೋರೇಟ್ ಮಾಡಿಸ್ತೀನಿ. ಫ್ರೆಶ್ ಆಗಿ ಹೂವೆಲ್ಲ ಮಾಡ್ಕೊಂಡು ಆ ಸ್ಯಾರಿ ಹೇಳಿದ್ನಲ್ಲ, ಆ ಸ್ಯಾರಿ ಹಾಕೊಂಡ್ ಬಾ. ಇವತ್ತು ನೀನು ಹಂಗಂಗನ ಸವಿತೀನಿ. ಸರಿ ಆಯ್ತು, ಬರ್ತೀನಿ. ನಿನಗೆ ನನ್ ಕಂಡ್ರೆ ಇಷ್ಟ ಅಲ್ವಾ? ಹಾಗಾಗಿ ಬರ್ತಿದ್ನಲ್ಲ. ಹಂಗೇನು ಅನ್ಸಿರ್ಲಿಲ್ಲ, ಆದ್ರೆ ಇವಾಗ ನೀವು ಕೇಳಿದ್ರಲ್ಲ, ಇವಾಗ ಆಸೆ ಆಗ್ತಿದೆ ಅಷ್ಟೇ. ಅಂದ್ರೆ ಮುಂಚೆ ಸ್ವಲ್ಪ ಆಸೆ ಇತ್ತು, ತೋರ್ಸ್ಕೊಂಡಿರ್ಲಿಲ್ಲ ಅಲ್ವಾ? ಸರಿ, ಎಷ್ಟು ಗಂಟೆ ಸಿಗ್ತೀಯ ಸಾಯಂಕಾಲ? ಒಂದು 5 ಗಂಟೆಗೆ ಸಿಗ್ತೇನೆ. ಸರಿ, ಕಾರ್ ಎತ್ಕೊಂಡು ಬರ್ತೀನಿ ಬಾ. ಆಯ್ತು, ಬಾಯ್. ಸರಿ.